ಹಲೋ ಸ್ಟೂಡೆಂಟ್ಸ್, DCET ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋಂತ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಸೊ ಫಸ್ಟಿಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಔಟ್ ಇರಬೇಕಾಗುತ್ತೆ. ಆಲ್ ಟಿಕೆಟ್ ಅಲ್ಲಿ ನಿಮ್ದು ಇನ್ವಿಜಿಲೇಟರ್ ಅವ್ರದ್ದು ಸಿಗ್ನೇಚರ್ ಇರಬೇಕು. ಈಗಾಗಲೇ ರಿಸಲ್ಟ್ಸ್ ಬಂದಿದೆ, ರಿಸಲ್ಟ್ ಶೀಟ್ ನ ಪ್ರಿಂಟ್ ಔಟ್ ತಗೊಳ್ಳಿ. ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡ್ಸ್ ಒರಿಜಿನಲ್ ಕಾಪಿ ಇರಬೇಕು. ಆಲ್ ಡಿಪ್ಲೊಮಾ ಸರ್ಟಿಫಿಕೇಟ್, ಸಪೋಸ್ ಆಲ್ರೆಡಿ ಡಿಪ್ಲೊಮಾ ಕಂಪ್ಲೀಟೆಡ್ ಆಗಿದ್ರೆ ನಿಮ್ಮ ಹತ್ರ ಆಲ್ ಸೆಮಿಸ್ಟರ್ ಒರಿಜಿನಲ್ ಕಾಪೀಸ್ ಇರ್ತದೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಏನ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇದೆ ಅದಕ್ಕೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅವ್ರದ್ದು ಸಿಗ್ನೇಚರ್, ಸೀಲ್ ಅಂಡ್ ಸಿಗ್ನೇಚರ್ ಆಗಿರ್ಬೇಕು. ಆಕ್ಚುಲಿ ಅವ್ರು ಕೇಳೋದು ಒರಿಜಿನಲ್ಗೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇರೋ ಕಾರಣದಿಂದಾಗಿನೇ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅವರ ಸೀಲ್ ಅಂಡ್ ಸಿಗ್ನೇಚರ್ ರಿಕ್ವೈರ್ಡ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಬಂದು 7 years ಮಿನಿಮಮ್ ಇರಬೇಕು ಅಂತ ಹೇಳ್ತಾರೆ. ಸೊ 7 years ಸ್ಟಡಿ ಸರ್ಟಿಫಿಕೇಟ್ ಇಸ್ ಇನಫ್. ಸಪೋಸ್ ನೀವೇನಾದ್ರೂ ಇದು BEO ಮತ್ತೆ DDP ಅವ್ರ ಸಿಗ್ನೇಚರ್ ಆಗಿರ್ಬೇಕು ಸ್ಟಡಿ ಸರ್ಟಿಫಿಕೇಟ್ಗೆ. ನೀವೇನಾದ್ರೂ CBSE ICSE ಏನಾದ್ರೂ ಸ್ಟಡಿ ಮಾಡಿದ್ರೆ ಸಿಲೆಬಸ್ ಅಲ್ಲಿ ಅವರಿಗೆ BE ಅವ್ರ ಸಿಗ್ನೇಚರ್, BEO ಅವ್ರದ್ದು ಸಿಗ್ನೇಚರ್ ರಿಕ್ವೈರ್ಡ್ ಇರೋದಿಲ್ಲ ಸ್ಟೂಡೆಂಟ್ಸ್. ಇನ್ನು ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್. ಸೊ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ಬಂದು 3 years ಸ್ಟಡಿ ಸರ್ಟಿಫಿಕೇಟ್. ಕಾಲೇಜಿಗೆ ಹೋಗಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಕೊಡ್ತಾರೆ. ಇದಕ್ಕೆ ಬಂದು BE ಅವ್ರ ಸಿಗ್ನೇಚರ್ ನಾಟ್ ರಿಕ್ವೈರ್ಡ್. ಇದು ಆಕ್ಚುಲಿ 7 years ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಮಿನಿಮಮ್ 7 years ಕರ್ನಾಟಕದಲ್ಲಿ ಓದಿರ್ಲೇಬೇಕು. ಹಾಗಾಗಿ ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ನ ಕೇಳ್ತಾರೆ. ಸೊ ಲೆಸ್ ದೆನ್ 7 years ಏನಾದ್ರು ಓದಿದ್ರೆ ನೀವು ಹೊರನಾಡು ಕನ್ನಡಿಗ ಅಥವಾ ಗಡಿನಾಡು ಕನ್ನಡಿಗಾಗೆ ನೀವು ಅದಕ್ಕೆ ಅಪ್ಲಿಕಬಲ್ ಆಗ್ತೀರಾ. ಈ ಏನು 7 ಡಾಕ್ಯುಮೆಂಟ್ಸ್ ಹೇಳಿದೀನಿ, ಈ ಎಲ್ಲಾ 7 ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರಿಗೂ ಇರಲೇಬೇಕಾಗ್ತದೆ ಸ್ಟೂಡೆಂಟ್ಸ್. ದಿಸ್ ಇಸ್ ಕಂಪಲ್ಸರಿ ಫಾರ್ ಆಲ್. ಈಗ ನೆಕ್ಸ್ಟ್ ಹೇಳುವಂತದ್ದು ನಿಮ್ಮ ಹತ್ರ ರಿಸರ್ವೇಶನ್ ಅಪ್ಲಿಕಬಲ್ ಆದ್ರೆ ಮಾತ್ರ ಆಗಿ. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಅಪ್ಲಿಕೇಶನ್ ಹಾಕುವಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಈ ರಿಸರ್ವೇಶನ್ಸ್ ಗಳನ್ನ ನೀವು ಈಗಾಗಲೇ ಮೆನ್ಷನ್ ಮಾಡಿರ್ಬೇಕು. ಮಾಡಿದ್ರೆ ಮಾತ್ರ ನಿಮ್ಗೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಗಳು ಅಪ್ಲಿಕಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು SC/ST ಅಥವಾ ಕನ್ನಡ ಮೀಡಿಯಂ ರೂರಲ್ ಆಗಿದ್ದು ನೀವು ಅಪ್ಲಿಕೇಶನ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ, ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೊಳ್ತೀನಿ ಅಂದ್ರೆ ಅದು ನಿಮಗೆ ಅಪ್ಲಿಕಬಲ್ ಆಗೋದಿಲ್ಲ. ಓಕೆ, ಸೊ ಡಿಪ್ಲೊಮಾ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂದ್ರೆ ಕೋರ್ಸ್ ಕಂಪ್ಲೀಷನ್. ನೀವು ಡಿಪ್ಲೊಮಾ ಮುಗಿದಿದೆ ಅಂತ ಒಂದು ಕೋರ್ಸ್ ಕಂಪ್ಲೀಷನ್ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ ನಿಮ್ಮ ಹತ್ರ ಇದ್ರೆ ಒಳ್ಳೆಯದು, ಇಲ್ಲದೆ ಇದ್ರೆ ಕಾಲೇಜಿಗೆ ಹೋಗಿ ಪ್ರಾವಿಷನಲ್ ಸ್ಟಡಿ ಸರ್ಟಿಫಿಕೇಟ್ ನ ಅಪ್ಲೈ ಮಾಡಿ ನಿಮ್ಗೆ ಸಿಗ್ತದೆ. ಸೊ ಇನ್ನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸ್ಟಡಿ ಸರ್ಟಿಫಿಕೇಟ್. ಸೊ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೆ ಬಂದು ತಹಶೀಲ್ದಾರ್ ಅವ್ರದ್ದು ಸಿಗ್ನೇಚರ್ ಆಗಿರ್ಬೇಕು. ಈಗಾಗಲೇ ನಿಮ್ಗೆ ಅಬ್ಸರ್ವ್ ಮಾಡಿ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ನ ಕೊಟ್ಟಿರ್ತಾರೆ. ಮ್ಯಾನ್ಯುಯಲಿ ಸಿಗ್ನೇಚರ್ ಆಗ್ಲೇಬೇಕು ಅನ್ನೋ ಕಂಪಲ್ಸರಿ ಏನಿಲ್ಲ. ಸೊ ಅದನ್ನ ಸ್ಕ್ಯಾನ್ ಮಾಡಿದ್ರೆ ತಹಶೀಲ್ದಾರ್ ಅವ್ರ ಸಿಗ್ನೇಚರ್ ವಿಸಿಬಿಲಿಟಿ ಬರುತ್ತೆ. ಸೊ ಇದು ಕಂಪಲ್ಸರಿ. ಇದು ಇನ್ಕಮ್ ಲಿಮಿಟ್ ಗವರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ. ಆ ಇನ್ಕಮ್ ಲಿಮಿಟ್ ಗಿನ ಕಡಿಮೆ ಇದ್ರೆ ಮಾತ್ರನೇ ನಿಮ್ಗೆ ಈ ಕ್ಯಾಸ್ಟ್ ಅಂಡ್ ಇನ್ಕಮ್ ರಿಸರ್ವೇಶನ್ ಅಪ್ಲಿಕೇಬಲ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ಕನ್ನಡ ಮೀಡಿಯಂ ಕಂಪಲ್ಸರಿ 10 ಕಂಪ್ಲೀಟ್ ಇಯರ್ಸ್ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಮಾತ್ರ ನಿಮ್ಗೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅಪ್ಲಿಕಬಲ್ ಆಗುತ್ತೆ. ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ಗೆ ನಿಮ್ಗೆ ಬಂದು BE ಅವ್ರದ್ದು ಸಿಗ್ನೇಚರ್ ಕಂಪಲ್ಸರಿ ಆಗಿರ್ತದೆ. ಇನ್ನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ 10 ಕಂಪ್ಲೀಟ್ ಇಯರ್ಸ್. ಸೊ 10 ಕಂಪ್ಲೀಟ್ ಇಯರ್ಸ್ ನೀವು ರೂರಲ್ ಅಲ್ಲಿ ನೀವು ಸ್ಟಡಿ ಮಾಡಿರೋದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಇದಕ್ಕೆ ಕೂಡ ನಿಮ್ಗೆ BE ಅವ್ರದ್ದು ಸಿಗ್ನೇಚರ್ ಆಗಿರ್ಲೇಬೇಕಾಗಿರ್ತದೆ. ಓಕೆ, ಸೊ ಇನ್ನು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ಸೊ ಇದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಇದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ ಇದೆ. ಸೊ ನೀವು ಹೈದರಾಬಾದ್ ಕರ್ನಾಟಕ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು. ಇನ್ನು ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಅವರು ಯಾವ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ ಅದಕ್ಕೆ ರಿಲೇಟೆಡ್ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳಿರುತ್ತೆ ಆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ಇನ್ನು ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಅವ್ರು ಯಾರಿದ್ದೀರಾ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಂಪಲ್ಸರಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗತ್ತೆ. ಅದರ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ನಿಮ್ಮ ನಿಯರ್ ಬೈ ಯಾವ್ದೆಲ್ಲ ಪ್ಲೇಸಸ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಮತ್ತೆ ಏಡೆಡ್ ಕಾಲೇಜಸ್ ಇದೆ, ಈಗಾಗಲೇ ನಿಮ್ಗೆ ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಅನ್ನೋ ಲಿಸ್ಟ್ ನ ಕೊಟ್ಟಿದ್ದಾರೆ. ಆ ಲಿಸ್ಟ್ ನ ನಾನು ಈಗಾಗಲೇ ವಿಡಿಯೋನ ಪ್ರೊವೈಡ್ ಮಾಡಿದ್ದೀನಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇರುತ್ತೆ. ಸೊ ನೀವಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಆ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಸ್ಪೆಷಲ್ ಕ್ಯಾಟಗರಿ ಅವರು ಮಾತ್ರ ಕಂಪಲ್ಸರಿ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ನೀವು ಅಲ್ಲೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸ್ಕೋಬೇಕು. ಓಕೆ, ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಅಲ್ಲಿ ಏನಿದೆ ಸೊ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿಗೆ ಬರ್ತೀರಾ, ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ
1st of July ನೀವು ಹೋಗ್ಬೇಕು. ಯಾಕಂದ್ರೆ ನಿಮ್ಮ ಏನೇನು ಡಿಸೇಬಿಲಿಟಿ ಇದೆ, ಎಷ್ಟು ಪರ್ಸೆಂಟ್ ಡಿಸೇಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಆ KE ಅಲ್ಲಿ ಅವ್ರದೇ ಡಾಕ್ಟರ್ಸ್ ಗಳಿರ್ತಾರೆ, ಅವ್ರು ಚೆಕ್ ಮಾಡ್ಬಿಟ್ಟು ನಿಮ್ ಡಿಸೇಬಿಲಿಟಿನ ಪ್ರೂವ್ಗೆ ಅವ್ರು ಒಂದ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಹಾಗಾಗಿ 1st July ಫಿಸಿಕಲಿ ಡಿಸೇಬಲ್ ಇರುವಂತ ಸ್ಟೂಡೆಂಟ್ಸ್ ಗಳು ನೀವು ಬ್ಯಾಂಗ್ಳೂರ್ಗೆ ವಿಸಿಟ್ ಮಾಡಬೇಕು. ಸೊ ಅವತ್ತೇ ನಿಮ್ಗೆ ಅವ್ರು ಹೇಳ್ತಾರೆ, ನಿಮ್ಗೆ ಅಲ್ಲೇ ಪ್ರಾಸೆಸ್ ಮುಗಿದ್ರೆ ನೆಕ್ಸ್ಟ್ ನೀವು ನಿಮ್ ನಿಯರ್ ಬೈ ಕಾಲೇಜ್ಗಳ ಹತ್ರನೇ ಹೋಗ್ಬಹುದು. ಸಪೋಸ್ ಅದದೇ ಫಿಸಿಕಲ್ ಡಿಸೇಬಿಲಿಟಿ ಜೊತೆಗೆ ಏನಾದ್ರೂ ನಿಮ್ದು NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, ಓಕೆ, ಸೊ ಇನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ ಸರ್ಟಿಫಿಕೇಟ್ಸ್, ಈ ತರದ ಯಾವುದೇ ನೀವು ಸ್ಪೆಷಲ್ ಕ್ಯಾಟಗರಿನ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಪ್ಲಸ್ ನಾನು ಹೇಳಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ನೀವು ಬ್ಯಾಂಗ್ಳೂರ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮ್ಮ ರ್ಯಾಂಕಿಂಗಿಗೆ ನಿಮಗೆ ಟೈಮ್ ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಅದೇ ಟೈಮಿಗೆ ನೀವು ಹೋಗ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಇನ್ನು ನೀವು 3 ಸೆಟ್ಸ್, ಮಿನಿಮಮ್ 3 to 4 ಸೆಟ್ಸ್ ಆಫ್, ಈಗ ನಾನು ಏನೆಲ್ಲ ಡಾಕ್ಯುಮೆಂಟ್ ಹೇಳಿದೀನಿ, ಸೊ 1 to 7 ಡಾಕ್ಯುಮೆಂಟ್ಸ್ ಫಾರ್ ಆಲ್ ಕಂಪಲ್ಸರಿ. ನೆಕ್ಸ್ಟ್ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋರ್ಗೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಗಳು, ಇದಿಷ್ಟನ್ನ ನೀವು ಜೆರಾಕ್ಸ್ ಮಾಡಿಸ್ಬಿಟ್ಟು ಆ ಜೆರಾಕ್ಸ್ ಕಾಪಿಗಳಿಗೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಅಟೆಸ್ಟೇಷನ್ ಅಂತ ಅಂದ್ರೆ ನಿಮ್ಗೆ ಎನಿ ಗವರ್ಮೆಂಟ್ ಗೆಜೆಟೆಡ್ ಆಫೀಸಸ್, ಅದು ನಿಮ್ಮ ಪ್ರಿನ್ಸಿಪಲ್ಸೇ ಅಂತ ಅಲ್ಲ, ನೀವು ಗವರ್ಮೆಂಟ್ ಕಾಲೇಜ್ಗಳು, ಗವರ್ಮೆಂಟ್ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್, ಈವನ್ ಮೆಡಿಕಲ್ ಡಾಕ್ಟರ್ಸ್ಗಳು, ಯಾವುದೇ ಕ್ಲಾಸ್ 1 ಆಫೀಸಸ್ ನೀವು ಹೋಗಿ ಕೇಳಿದ್ರೆ ಅವರು ಗೆಜೆಟೆಡ್ ಆಫೀಸಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಕ್ಲಾಸ್ 1 ಆಫೀಸಸ್ ಹತ್ರ ಅವ್ರು ಯೂಶಲಿ ಗ್ರೀನ್ ಇಂಕ್ ಅನ್ನ ಯೂಸ್ ಮಾಡುವಂತ ಆಫೀಸಸ್ ಗಳಾಗಿರ್ತಾರೆ. ಅವ್ರದ್ದು ಸೀಲು ಮತ್ತೆ ಸಿಗ್ನೇಚರ್ ಫಾರ್ ಎವ್ರಿ ಶೀಟಿಗೆ ಕೂಡ ನೀವು ಮಾಡಿಸ್ಲೇಬೇಕಾಗುತ್ತೆ. ಇದು ಮಿನಿಮಮ್ 3 ಸೆಟ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಒಂದು ಸೆಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ದೀನ, ನೀವು ಅಲ್ಲಿ ಸಬ್ಮಿಟ್ ಮಾಡಿ ಬರ್ತೀರಾ, ನೀವೆಲ್ಲ ಒರಿಜಿನಲ್ಸ್ ಗಳನ್ನ ನೀವೇ ವಾಪಸ್ ತಗೊಂಡ್ ಬರ್ಬೇಕು. ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ KE ಅವ್ರಿಗೆ ನೀವು ಅಲ್ಲಿ ಕೊಡೋ ಹಾಗಿಲ್ಲ. ಒಂದು ಕಂಪ್ಲೀಟ್ ಸೆಟ್ ನೀವು ಅಟೆಸ್ಟೇಷನ್ ಇರೋದು ಕೊಡ್ತೀರಾ. ಎರಡನೇ ಕಂಪ್ಲೀಟ್ ಸೆಟ್ ಅನ್ನ ನೀವು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಹೋದಾಗ ಅಲ್ಲಿ ಕೊಡಬೇಕು, ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀರಾ. ಇನ್ ಫ್ಯೂಚರ್ ಅಲ್ಲಿ ನೀವು ಬ್ಯಾಂಕ್ ಲೋನ್ ಅಪ್ಲೈ ಮಾಡಬೇಕು, ಸ್ಕಾಲರ್ಶಿಪ್ಸ್ ಗಳನ್ನ ಅಪ್ಲೈ ಮಾಡಬೇಕು, ಬೇರೆ ಏನಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಒರಿಜಿನಲ್ ಇರೋದಿಲ್ಲ. ಹಾಗಾಗಿ ಅಟೆಸ್ಟೇಷನ್ 1 more ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳೋದು ಅದು ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ. ಸೊ ಒಂದು KE ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ, ಎರಡನೇದು ಇಂಜಿನಿಯರಿಂಗ್ ಕಾಲೇಜ್ಗೆ, ಮೂರನೇದು ನಿಮ್ಮ ಪರ್ಸನಲ್ ಯೂಸಿಗೆ. ಸೊ 3 ಸೆಟ್ ಗಿನ ಇನ್ನೊಂದು ಎಕ್ಸ್ಟ್ರಾ ಸೆಟ್ ಇಟ್ಕೊಳ್ಳೋದು ಇಟ್ ವಿಲ್ ಬಿ ಬೆಟರ್ ಫಾರ್ ಬ್ಯಾಂಕ್ ಲೋನ್, ಸ್ಕಾಲರ್ಶಿಪ್ ಅಂಡ್ ಅದರ್ ಥಿಂಗ್ಸ್ ಗೆ. ಆಬ್ವಿಯಸ್ಲಿ ಇದನ್ನೇನು ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಇಟ್ಕೊಂಡು ಹೋಗಿ, ನೆಸೆಸಿಟಿ ಆದ್ರೂ ಆಗಬಹುದು. ID ಪ್ರೂಫ್ ಎಲ್ಲಾ ಕಡೆಗೂ ಇವಾಗೆಲ್ಲ ID ಪ್ರೂಫ್ಸ್ ಗಳನ್ನ ಕೇಳ್ತಾರೆ. ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಪಾನ್, ಏನಾದ್ರೂ ರಿಲೇಟೆಡ್ ID ಪ್ರೂಫ್ ಪ್ಲಸ್ ಒಂದು 2 ಸೆಟ್ಸ್ ಆಫ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನೀವು ತಗೊಂಡೋದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ಅನ್ಸುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಸೊ ನಮ್ಮ ಟೆಕ್ನಾಲಜಿಕ್ಸ್ ಇನೋವೇಷನ್ಸ್ ನಲ್ಲಿ ದ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್. ಸೊ ಇವರು ಕರೆಂಟ್ಲಿ ಆರ್ಮಿ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇದ್ದಾರೆ. ನಾಟ್ ಓನ್ಲಿ ಮೊಹಮ್ಮದ್ ಸೈಫ್ ಅಲಿ ಶೇಖ್, ವಿತಿನ್ 100 ಒಳಗಡೆ ಟೋಟಲಿ 4 ಸ್ಟೂಡೆಂಟ್ಸ್, ರೇಣುಕಾ, ಸಾವೆನ್ ಸೃಜನ್, C. ಮೋಹನ್ ಬಾಬು, ಮೊಹಮ್ಮದ್ ಜೈದ್. ಸೊ ಇವುಗಳು ಬಂದಿರುವಂತದ್ದು. ಸೊ ಇದರ ಜೊತೆಗೆ ನಮ್ಮ ಸ್ಟಾಟಿಸ್ಟಿಕ್ಸ್ ಹೇಳೋದಾದ್ರೆ ಬಿಲೋ 100 ಒಳಗೆ 4 ಸ್ಟೂಡೆಂಟ್ಸ್, ಬಿಲೋ 500 ಒಳಗೆ 21, ಬಿಲೋ 1000 ರ್ಯಾಂಕಿಂಗ್ ಒಳಗಡೆ 41 ಸ್ಟೂಡೆಂಟ್ಸ್, ಬಿಲೋ 1500 ಒಳಗಡೆ 64 ಸ್ಟೂಡೆಂಟ್ಸ್, ಬಿಲೋ 2000 ರ್ಯಾಂಕಿಂಗ್ ಒಳಗಡೆ 88 ಸ್ಟೂಡೆಂಟ್ಸ್, ಬಿಲೋ 2500 ಒಳಗೆ 112 ಸ್ಟೂಡೆಂಟ್ಸ್, ಬಿಲೋ 3000 ರ್ಯಾಂಕಿಂಗ್ ಒಳಗಡೆ 139 ಸ್ಟೂಡೆಂಟ್ಸ್. ಸೊ 2023 ಅಲ್ಲಿ ಇರುವಂತ ಸ್ಟಾಟಿಸ್ಟಿಕ್ಸ್ ಇದಾಗಿದೆ ಸ್ಟೂಡೆಂಟ್ಸ್. ಸೊ ನಮ್ಮ ಟೆಕ್ನಾಲಜಿಕ್ಸ್ ಇನೋವೇಷನ್ಸ್ ನಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಕೋಚಿಂಗ್ ಕ್ಲಾಸಸ್ ವಿತ್ ಬೆಸ್ಟ್ ಕ್ವಾಲಿಟಿ ಕ್ಲಾಸಸ್ ವಿತ್ ದ ಹಾರ್ಡ್ ಕಾಪಿ ಆಫ್ ಮಟೀರಿಯಲ್ ಕೂಡ ಅವೈಲೇಬಲ್ ಇರ್ತದೆ. ನಿಮ್ಗೆ ಕ್ಲಾಸಸ್ ಮಿಸ್ ಆದ್ರೆ ರೆಕಾರ್ಡಿಂಗ್ಸ್ ಕೂಡ ಅವೈಲೇಬಲ್ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. This is Rupashri from Techno Geeks Innovations, TGI DCT Coaching Center.